ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇವತ್ತು ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದಾರೆ. ಹರಿಯಾಣದ ಅಂಬಾಲಾ ವಾಯುಪಡೆ ನಿಲ್ದಾಣದಿಂದ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದು ಬಲಿಷ್ಠ ಭಾರತದ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಂಬಾಲಾ ವಾಯುನೆಲೆಗೆ ದ್ರೌಪದಿ ಮುರ್ಮು ಭೇಟಿ. ರಫೇಲ್ನಲ್ಲಿ ಹಾರಾಟ ನಡೆಸಿ ದಾಖಲೆ ಬರೆದ ರಾಷ್ಟ್ರಪತಿ. ಆಪರೇಷನ್ ಸಿಂಧೂರ ಕಾಲದಲ್ಲಿ ಪಾಕಿಸ್ತಾನಿ ಸೇನೆಯನ್ನ ಬೆಂಡೆತ್ತಿ ಬ್ರೇಕ್ ಹಾಕಿ ಉಗ್ರ ನೆಲೆಗಳನ್ನ ಚಿಂದಿ ಉಡಾಯಿಸಿದ್ದು ನಮ್ಮ ಹೆಮ್ಮೆಯ ರಫೇಲ್ ಯುದ್ಧ ವಿಮಾನ. ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹರಿಯಾಣದ ಅಂಬಾಲಾ ವಾಯುಪಡೆ ನಿಲ್ದಾಣದಿಂದ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದಾರೆ. ಭಾರತೀಯ ರಾಷ್ಟ್ರಪತಿಯೊಬ್ಬರು ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದು ಇದೇ ಮೊದಲು. ಯುದ್ಧ ವಿಮಾನದಲ್ಲಿ ಹಾರಾಟಕ್ಕೂ ಮುನ್ನ ಜಿ-ಸೂಟ್ ಧರಿಸಿ ಹೆಲ್ಮೆಟ್ ಹಿಡಿದುಕೊಂಡು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪೈಲಟ್ ಜೊತೆಗೆ ಫೋಟೋಗಳಿಗೆ ಪೋಸ್ ನೀಡಿದ್ರು. ಬೆಳಗ್ಗೆ 11:27ಕ್ಕೆ ವಿಮಾನ ಹಾರಿ ಜೆಟ್ ಒಳಗಿನಿಂದ ಕೈಬೀಸಿ ಉತ್ಸಾಹ ತೋರಿದ್ರು. 30 ನಿಮಿಷಗಳ ಕಾಲ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿ ದಾಖಲೆ ಬರೆದ್ರು. ಗೇಮ್ ಚೇಂಜರ್ ರಫೇಲ್ ವಿಶೇಷತೆ ಏನು ಅಂತ ನೋಡೋದಾದ್ರೆ ಹೆಲ್ಮೆಟ್ನಲ್ಲಿಯೇ ಟಾರ್ಗೆಟ್ ಅನ್ನ ತೋರಿಸುವ ಇಸ್ರೇಲ್ ತಂತ್ರಜ್ಞಾನವಿದೆ. ಪೈಲಟ್ಗಳಿಗೆ ಶಸ್ತ್ರಾಸ್ತ್ರಗಳನ್ನ ತ್ವರಿತವಾಗಿ ಉಡಾಯಿಸುವ ಸಾಮರ್ಥ್ಯವಿದೆ. ಲೇಹ್ನಂತ ಎತ್ತರದ ವಾಯುನೆಲೆಗಳಿಂದ ಆಕಾಶಕ್ಕೆ ನೆಗೆಯಬಲ್ಲ ಶಕ್ತಿ ಹೊಂದಿರೋ ರಫೇಲ್ನಲ್ಲಿ ಎದುರಾಳಿಯ ದಾಳಿ, ಪ್ರತಿಕೂಲ ಪರಿಸ್ಥಿತಿ ಅವಲೋಕಿಸಲು ರೇಡಾರ್ ಇಡಲಾಗಿದೆ. ಕ್ಷಿಪಣಿ ದಾಳಿಯನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯವೂ ಇದೆ. ಸಿಡಿತಲೆಗಳನ್ನ ಹೊತ್ತೊಯ್ಯಬಲ್ಲ ತಾಕತ್ತು ಈ ಯುದ್ಧ ವಿಮಾನದ ವಿಶೇಷತೆ. 10 ಗಂಟೆ ಫ್ಲೈಟ್ ಡಾಟಾ ರೆಕಾರ್ಡಿಂಗ್, ಇನ್ಫ್ರಾರೆಡ್ ಸರ್ಚ್, ಜಾಮರ್ ಟ್ರ್ಯಾಕಿಂಗ್ ವ್ಯವಸ್ಥೆಯು ರಫೇಲ್ ಯುದ್ಧ ವಿಮಾನದಲ್ಲಿದೆ. ಆಪರೇಷನ್ ಸಿಂಧೂರ ವೇಳೆ ಪಾಕ್ಗೆ ಶಾಕ್ ಕೊಟ್ಟಿದೆ ನಮ್ಮ ರಫೇಲ್. ಭಾರತೀಯ ವಾಯುಪಡೆ ರಫೇಲ್ನ ಸ್ಕಾಲ್ಪ್ ಮಿಸೈಲ್ ಬಳಸಿ ದಾಳಿ ಮಾಡಲಾಗಿತ್ತು. ಬ್ರಹ್ಮೋಸ್ ಮಿಸೈಲ್ ಮೂಲಕವೂ ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. ಭಾರತವು ಪಾಕ್ ಟೆರರ್ ಕಂಟ್ರೋಲ್ ರೂಮ್ಗಳನ್ನೇ ಧ್ವಂಸ ಮಾಡಿತ್ತು. ಐಎಸ್ಐ ಟೆರರ್ ಕಂಟ್ರೋಲ್ ರೂಮ್ ಕೂಡ ಧ್ವಂಸವಾಗಿತ್ತು. ಈ ಕಾರ್ಯಕ್ಕೆ ಹ್ಯಾಮರ್ ಬಾಂಬ್ ಬಳಸಲಾಗಿತ್ತು. ಇದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದು ಮೊದಲೇನಲ್ಲ. ಏಪ್ರಿಲ್ 2023ರಲ್ಲಿ ಅಸ್ಸಾಂನ ತೇಜ್ಪುರದಲ್ಲಿ ಸುಖೋಯ್ 30 MKIನಲ್ಲಿ ಹಾರಿದ್ರು. ಇದೀಗ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇವತ್ತು ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದಾರೆ. ಹರಿಯಾಣದ ಅಂಬಾಲಾ ವಾಯುಪಡೆ ನಿಲ್ದಾಣದಿಂದ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದು ಬಲಿಷ್ಠ ಭಾರತದ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಂಬಾಲಾ ವಾಯುನೆಲೆಗೆ ದ್ರೌಪದಿ ಮುರ್ಮು ಭೇಟಿ. ರಫೇಲ್ನಲ್ಲಿ ಹಾರಾಟ ನಡೆಸಿ ದಾಖಲೆ ಬರೆದ ರಾಷ್ಟ್ರಪತಿ. ಆಪರೇಷನ್ ಸಿಂಧೂರ ಕಾಲದಲ್ಲಿ ಪಾಕಿಸ್ತಾನಿ ಸೇನೆಯನ್ನ ಬೆಂಡೆತ್ತಿ ಬ್ರೇಕ್ ಹಾಕಿ ಉಗ್ರ ನೆಲೆಗಳನ್ನ ಚಿಂದಿ ಉಡಾಯಿಸಿದ್ದು ನಮ್ಮ ಹೆಮ್ಮೆಯ ರಫೇಲ್ ಯುದ್ಧ ವಿಮಾನ. ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹರಿಯಾಣದ ಅಂಬಾಲಾ ವಾಯುಪಡೆ ನಿಲ್ದಾಣದಿಂದ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದಾರೆ. ಭಾರತೀಯ ರಾಷ್ಟ್ರಪತಿಯೊಬ್ಬರು ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದು ಇದೇ ಮೊದಲು. ಯುದ್ಧ ವಿಮಾನದಲ್ಲಿ ಹಾರಾಟಕ್ಕೂ ಮುನ್ನ ಜಿ-ಸೂಟ್ ಧರಿಸಿ ಹೆಲ್ಮೆಟ್ ಹಿಡಿದುಕೊಂಡು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪೈಲಟ್ ಜೊತೆಗೆ ಫೋಟೋಗಳಿಗೆ ಪೋಸ್ ನೀಡಿದ್ರು. ಬೆಳಗ್ಗೆ 11:27ಕ್ಕೆ ವಿಮಾನ ಹಾರಿ ಜೆಟ್ ಒಳಗಿನಿಂದ ಕೈಬೀಸಿ ಉತ್ಸಾಹ ತೋರಿದ್ರು. 30 ನಿಮಿಷಗಳ ಕಾಲ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿ ದಾಖಲೆ ಬರೆದ್ರು. ಗೇಮ್ ಚೇಂಜರ್ ರಫೇಲ್ ವಿಶೇಷತೆ ಏನು ಅಂತ ನೋಡೋದಾದ್ರೆ ಹೆಲ್ಮೆಟ್ನಲ್ಲಿಯೇ ಟಾರ್ಗೆಟ್ ಅನ್ನ ತೋರಿಸುವ ಇಸ್ರೇಲ್ ತಂತ್ರಜ್ಞಾನವಿದೆ. ಪೈಲಟ್ಗಳಿಗೆ ಶಸ್ತ್ರಾಸ್ತ್ರಗಳನ್ನ ತ್ವರಿತವಾಗಿ ಉಡಾಯಿಸುವ ಸಾಮರ್ಥ್ಯವಿದೆ.
ಲೇಹ್ನಂತ ಎತ್ತರದ ವಾಯುನೆಲೆಗಳಿಂದ ಆಕಾಶಕ್ಕೆ ನೆಗೆಯಬಲ್ಲ ಶಕ್ತಿ ಹೊಂದಿರೋ ರಫೇಲ್ನಲ್ಲಿ ಎದುರಾಳಿಯ ದಾಳಿ ಪ್ರತಿಕೂಲ ಪರಿಸ್ಥಿತಿ ಅವಲೋಕಿಸಲು ರೇಡಾರ್ ಇಡಲಾಗಿದೆ. ಕ್ಷಿಪಣಿ ದಾಳಿಯನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯವೂ ಇದೆ. ಸಿಡಿತಲೆಗಳನ್ನ ಹೊತ್ತೊಯ್ಯಬಲ್ಲ ತಾಕತ್ತು ಈ ಯುದ್ಧ ವಿಮಾನದ ವಿಶೇಷತೆ. 10 ಗಂಟೆ ಫ್ಲೈಟ್ ಡಾಟಾ ರೆಕಾರ್ಡಿಂಗ್, ಇನ್ಫ್ರಾರೆಡ್ ಸರ್ಚ್, ಜಾಮರ್ ಟ್ರ್ಯಾಕಿಂಗ್ ವ್ಯವಸ್ಥೆಯು ರಫೇಲ್ ಯುದ್ಧ ವಿಮಾನದಲ್ಲಿದೆ. ಆಪರೇಷನ್ ಸಿಂಧೂರ ವೇಳೆ ಪಾಕ್ಗೆ ಶಾಕ್ ಕೊಟ್ಟಿದ್ದೆ ನಮ್ಮ ರಫೇಲ್. ಭಾರತೀಯ ವಾಯುಪಡೆ ರಫೇಲ್ನ ಸ್ಕಾಲ್ಪ್ ಮಿಸೈಲ್ ಬಳಸಿ ದಾಳಿ ಮಾಡಲಾಗಿತ್ತು. ಬ್ರಹ್ಮೋಸ್ ಮಿಸೈಲ್ ಮೂಲಕವೂ ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. ಭಾರತವು ಪಾಕ್ ಟೆರರ್ ಕಂಟ್ರೋಲ್ ರೂಮ್ಗಳನ್ನೇ ಧ್ವಂಸ ಮಾಡಿತ್ತು. ಐಎಸ್ಐ ಟೆರರ್ ಕಂಟ್ರೋಲ್ ರೂಮ್ ಕೂಡ ಧ್ವಂಸವಾಗಿತ್ತು. ಈ ಕಾರ್ಯಕ್ಕೆ ಹ್ಯಾಮರ್ ಬಾಂಬ್ ಬಳಸಲಾಗಿತ್ತು. ಇದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದು ಮೊದಲೇನಲ್ಲ. ಏಪ್ರಿಲ್ 2023ರಲ್ಲಿ ಅಸ್ಸಾಂನ ತೇಜ್ಪುರದಲ್ಲಿ ಸುಖೋಯ್ 30 MKIನಲ್ಲಿ ಹಾರಿದ್ರು. ಇದೀಗ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇವತ್ತು ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದಾರೆ. ಹರಿಯಾಣದ ಅಂಬಾಲಾ ವಾಯುಪಡೆ ನಿಲ್ದಾಣದಿಂದ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದು ಬಲಿಷ್ಠ ಭಾರತದ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಂಬಾಲಾ ವಾಯುನೆಲೆಗೆ ದ್ರೌಪದಿ ಮುರ್ಮು ಭೇಟಿ. ರಫೇಲ್ನಲ್ಲಿ ಹಾರಾಟ ನಡೆಸಿ ದಾಖಲೆ ಬರೆದ ರಾಷ್ಟ್ರಪತಿ. ಆಪರೇಷನ್ ಸಿಂಧೂರ ಕಾಲದಲ್ಲಿ ಪಾಕಿಸ್ತಾನಿ ಸೇನೆಯನ್ನ ಬೆಂಡೆತ್ತಿ ಬ್ರೇಕ್ ಹಾಕಿ ಉಗ್ರ ನೆಲೆಗಳನ್ನ ಚಿಂದಿ ಉಡಾಯಿಸಿದ್ದು ನಮ್ಮ ಹೆಮ್ಮೆಯ ರಫೇಲ್ ಯುದ್ಧ ವಿಮಾನ. ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹರಿಯಾಣದ ಅಂಬಾಲಾ ವಾಯುಪಡೆ ನಿಲ್ದಾಣದಿಂದ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದಾರೆ. ಭಾರತೀಯ ರಾಷ್ಟ್ರಪತಿಯೊಬ್ಬರು ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದು ಇದೇ ಮೊದಲು. ಯುದ್ಧ ವಿಮಾನದಲ್ಲಿ ಹಾರಾಟಕ್ಕೂ ಮುನ್ನ ಜಿ-ಸೂಟ್ ಧರಿಸಿ ಹೆಲ್ಮೆಟ್ ಹಿಡಿದುಕೊಂಡು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಪೈಲಟ್ ಜೊತೆಗೆ ಫೋಟೋಗಳಿಗೆ ಪೋಸ್ ನೀಡಿದ್ರು. ಬೆಳಗ್ಗೆ 11:27ಕ್ಕೆ ವಿಮಾನ ಹಾರಿ ಜೆಟ್ ಒಳಗಿನಿಂದ ಕೈಬೀಸಿ ಉತ್ಸಾಹ ತೋರಿದ್ರು. 30 ನಿಮಿಷಗಳ ಕಾಲ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿ ದಾಖಲೆ ಬರೆದ್ರು. ಗೇಮ್ ಚೇಂಜರ್ ರಫೇಲ್ ವಿಶೇಷತೆ ಏನು ಅಂತ ನೋಡುವುದಾದ್ರೆ ಹೆಲ್ಮೆಟ್ನಲ್ಲಿಯೇ ಟಾರ್ಗೆಟ್ ಅನ್ನ ತೋರಿಸುವ ಇಸ್ರೇಲ್ ತಂತ್ರಜ್ಞಾನವಿದೆ. ಪೈಲಟ್ಗಳಿಗೆ ಶಸ್ತ್ರಾಸ್ತ್ರಗಳನ್ನ ತ್ವರಿತವಾಗಿ ಉಡಾಯಿಸುವ ಸಾಮರ್ಥ್ಯವಿದೆ. ಲೇಹ್ನಂತ ಎತ್ತರದ ವಾಯುನೆಲೆಗಳಿಂದ ಆಕಾಶಕ್ಕೆ ನೆಗೆಯಬಲ್ಲ ಶಕ್ತಿ ಹೊಂದಿರೋ ರಫೇಲ್ನಲ್ಲಿ ಎದುರಾಳಿಯ ದಾಳಿ ಪ್ರತಿಕೂಲ ಪರಿಸ್ಥಿತಿ ಅವಲೋಕಿಸಲು ರೇಡಾರ್ ಇಡಲಾಗಿದೆ. ಕ್ಷಿಪಣಿ ದಾಳಿಯನ್ನು ಮೆಟ್ಟಿ ನಿಲ್ಲುವ ಸಾಮರ್ಥ್ಯವೂ ಇದೆ. ಸಿಡಿತಲೆಗಳನ್ನ ಹೊತ್ತೊಯ್ಯಬಲ್ಲ ತಾಕತ್ತು ಈ ಯುದ್ಧ ವಿಮಾನದ ವಿಶೇಷತೆ. 10 ಗಂಟೆ ಫ್ಲೈಟ್ ಡಾಟಾ ರೆಕಾರ್ಡಿಂಗ್, ಇನ್ಫ್ರಾರೆಡ್ ಸರ್ಚ್, ಜಾಮರ್ ಟ್ರ್ಯಾಕಿಂಗ್ ವ್ಯವಸ್ಥೆಯು ರಫೇಲ್ ಯುದ್ಧ ವಿಮಾನದಲ್ಲಿದೆ. ಆಪರೇಷನ್ ಸಿಂಧೂರ ವೇಳೆ ಪಾಕ್ಗೆ ಶಾಕ್ ಕೊಟ್ಟಿದ್ದೆ ನಮ್ಮ ರಫೇಲ್. ಭಾರತೀಯ ವಾಯುಪಡೆ ರಫೇಲ್ನ ಸ್ಕಾಲ್ಪ್ ಮಿಸೈಲ್ ಬಳಸಿ ದಾಳಿ ಮಾಡಲಾಗಿತ್ತು. ಬ್ರಹ್ಮೋಸ್ ಮಿಸೈಲ್ ಮೂಲಕವೂ ಉಗ್ರರ ನೆಲೆಗಳ ಮೇಲೆ ಅಟ್ಯಾಕ್ ಮಾಡಲಾಗಿತ್ತು. ಭಾರತವು ಪಾಕ್ ಟೆರರ್ ಕಂಟ್ರೋಲ್ ರೂಮ್ಗಳನ್ನೇ ಧ್ವಂಸ ಮಾಡಿತ್ತು. ಐಎಸ್ಐ ಟೆರರ್ ಕಂಟ್ರೋಲ್ ರೂಮ್ ಕೂಡ ಧ್ವಂಸವಾಗಿತ್ತು. ಈ ಕಾರ್ಯಕ್ಕೆ ಹ್ಯಾಮರ್ ಬಾಂಬ್ ಬಳಸಲಾಗಿತ್ತು. ಇದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದು ಮೊದಲೇನಲ್ಲ. ಏಪ್ರಿಲ್ 2023ರಲ್ಲಿ ಅಸ್ಸಾಂನ ತೇಜ್ಪುರದಲ್ಲಿ ಸುಖೋಯ್ 30 MKIನಲ್ಲಿ ಹಾರಿದ್ರು. ಇದೀಗ ರಫೇಲ್ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.